ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಮಂಕತಿಮ್ಮನ ಕಗ್ಗದೊಂದಿಗೆ ನಾನು ನಿಮ್ಮ ಎದುರಿಗೆ ಬಂದೇನ್ರಿ. ಆ ಕಗ್ಗ ಹಿಂಗದ: ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ವಹಿಸೆ ಜೀವನ ಭಾರವನು ಅದು ಹಗುರ ಎನಿಪವೋಲ್, ಸಹನೆ ಸಮರಸ ಭಾವ ಅಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ನೋಡ್ರಿ, ಡಿ ವಿ ಜಿ ಅವರು ಆ ಈ ಜೀವನ ಮಾಡ್ಬೇಕಂದ್ರೆ ಏನು ಬೇಕು ಅಥವಾ ಏನು ಬೇಡ, ಅಥವಾ ಎಷ್ಟು ಅಗ್ದಿ ಸರಳ ವಿಷಯಗಳಿಂದ ನಾವು ಜೀವನ ಮಾಡ್ಬೋದು. ಆಮೇಲೆ ನಮ್ಮ ಹತ್ರ ಏನಿರ್ಬೇಕು ಅನ್ನೋದು ಅಗ್ದಿ ಏನೋ ಒಂದು ದೊಡ್ಡದು ಮಹತ್ವವಾದದ್ದು ನಮ್ಮ ಜೀವನದೊಳಗೆ ಬೇಕಾಗಿಲ್ಲ. ಭಾರಿ ಸಣ್ಣ ಸಣ್ಣ ವಿಷಯಗಳನ್ನ, ಸರಳ ಸೂತ್ರಗಳನ್ನ ನಾವು ಇಟ್ಕೊಂಡು ಹೋದ್ರೆ ಜೀವನವನ್ನ ಭಾರಿ ಅದ್ಭುತವಾಗಿ ಸಾಗಿಸ್ಬೋದು ಅಂತಂತ ಹೇಳಿ ಈ ಕಗ್ಗದೊಳಗೆ ಹೇಳ್ಯಾರ್ರಿ. ಆಮೇಲೆ ಬಾಳಿಗೊಂದು ನಂಬಿಕೆ ಅನ್ನುವಂತಹ ಪುಸ್ತಕ ಪರಿಚಯವನ್ನ ನಾನು ಏನ್ ಮಾಡಿಕೊಟ್ಟೇನಲ್ರಿ ಈ ಹಿಂದಿನ ವಿಡಿಯೋದೊಳಗ. ಆ ಬಾಳಿಗೊಂದು ನಂಬಿಕೆ ಪುಸ್ತಕದೊಳಗೂ ಸಹ ಡಿ ವಿ ಜಿ ಅವರು ಅದನ್ನ ಬರೀತಾರ್ರಿ. ಏನಂತಂದ್ರ, ನಮ್ಮ ಜೀವನಕ್ಕೆ ಬಹಳ ದೊಡ್ಡ ದೊಡ್ಡ ನಿಯಮಗಳು ಅಥವಾ ಏನೋ ದೊಡ್ಡ ದೊಡ್ಡ ಗ್ರಂಥ ಪಾಂಡಿತ್ಯ ಇದೆಲ್ಲ ಬೇಕಾಗಿಲ್ಲ. ಕೆಲವೊಂದು ಸಣ್ಣ ಸೂತ್ರಗಳನ್ನ, ಸಣ್ಣ ನಿಯಮಗಳನ್ನ ಇಟ್ಕೊಂಡು ಆ ನಿಯಮಗಳನ್ನ ಸರಿಯಾಗಿ ಅನುಷ್ಠಾನಕ್ಕೆ ತಂದ್ರೆ ಸಾಕು. ಅಂದ್ರೆ ಅನುಷ್ಠಾನ ಮುಖ್ಯ. ತುಂಬಾ ಓದಿ ಯಾವುದನ್ನೂ ಪಾಲಿಸದೇ ಇರೋಕ್ಕಿಂತ ಸ್ವಲ್ಪ ಕೆಲವೊಂದು ಸರಳ ಸೂತ್ರಗಳನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡಿದ್ರು ಸಾಕು ಅಂತ ಡಿ ವಿ ಜಿ ಅವರು ಆ ಪುಸ್ತಕದೊಳಗೂ ಹೇಳ್ಯಾರ್ರಿ. ಅದೇ ರೀತಿ ಇದನ್ನ ಹೇಳ್ತಾರ ಈ ಈ ಕಗ್ಗದ ಭಾವಾರ್ಥವನ್ನು ಹೋಗೋದಾದ್ರ, ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ. ನೋಡ್ರಿ, ಬಹು ವಿದ್ಯೆ, ಸಿಕ್ಕಾಪಟ್ಟೆ ವಿದ್ಯೆ, ಏನೇನೋ ಓದಿರ್ಬೇಕು, ಅಥವಾ ತರ್ಕ, ಇದು ಹಿಂಗಾದ್ರೆ ಹಿಂಗಾಗ್ತದ, ಮತ್ತೊಂದಾದ್ರೆ ಮತ್ತೊಂದಾಗ್ತದ, ಹಿಂಗ್ ಯಾಕಾಯ್ತು ಅಂತಂದ ಹೇಳಿ ತರ್ಕ ಅಂದ್ರೆ ಲಾಜಿಕ್. ಬಹುನೇಮ, ಏನೇನೋ ನಿಯಮ ನಿತ್ಯ ಮಾಡೋದು, ಹಿಂಗಾದ್ರೆ ಹಿಂಗಾಗ್ಬಿಡ್ತದ, ನಾ ಹಿಂಗೇ ನಡ್ಕೋತೀನಿ, ಹಿಂಗೇ ಇರ್ತೀನಿ, ಅಥವಾ ಹಿಂಗ್ ಮಾಡಂಗಿಲ್ಲ ಅಂತಂದ ಹೇಳಿ ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ವಹಿಸೆ ಜೀವನ ಭಾರವನ್ನು ಅದು ಹಗುರ ಎನಿಪವೋಲ್. ಅಂದ್ರೆ ಜೀವನದ ಭಾರವನ್ನ ಕಮ್ಮಿ ಮಾಡ್ಲಿಕ್ಕೆ ನಾವು ಸಿಕ್ಕಾಪಟ್ಟೆ ಏನೋ ವಿದ್ಯೆ, ತರ್ಕ, ನಿಯಮ, ನಿಷ್ಠೆ ಇವ್ಯಾವು ಬೇಕಿಲ್ಲಂತ್ರಿ. ಜೀವನದ ಭಾರವನ್ನ ಕಮ್ಮಿ ಮಾಡ್ಲಿಕ್ಕೆ, ಅಥವಾ ಜೀವನದ ಭಾರವನ್ನ ಹಗುರವಾಗಿಸ್ಲಿಕ್ಕೆ, ಅಥವಾ ನಮ್ಮ ಮನಸ್ಸಿನ ಭಾರವನ್ನ ಹಗುರವಾಗಿಸ್ಲಿಕ್ಕೆ, ನಮ್ಮ ಮನಸ್ಸನ್ನ ಸಂತುಷ್ಟಗೊಳಿಸ್ಲಿಕ್ಕೆ ಅಥವಾ ಆರಾಮಾಗಿ ಇಡ್ಲಿಕ್ಕೆ ಏನ್ ಬೇಕು ಅಂತ ಡಿ ವಿ ಜಿ ಅವ್ರು ಏನ್ ಹೇಳ್ತಾರಂದ್ರಿ, ಸಹನೆ ಸಮರಸ ಭಾವ ಅಂತ ಪರೀಕ್ಷೆಗಳು. ನೋಡ್ರಿ, ಬೇಕಾಗಿರೋದು ಏನಂದ್ರೆ ಸಹನೆ, ಸಮರಸ ಭಾವ, ಅಂತ ಪರೀಕ್ಷೆಗಳು. ನಮ್ಮ ಜೀವನವನ್ನ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ಬೇಕು. ಆಮೇಲೆ ಸಮಾಧಾನವಾಗಿ ನಡೆಸ್ಕೊಂಡು ಹೋಗ್ಬೇಕು. ನಮ್ಮ ಜೀವನ ಶಾಂತಿಯುತವಾಗಿರ್ಬೇಕು, ನೆಮ್ಮದಿಯಿಂದ ಕೂಡಿರ್ಬೇಕಂದ್ರೆ ಏನು ಬೇಕು ಅಂತ, ಬಹುಮುಖ್ಯವಾಗಿ ಏನು ಬೇಕು ಅಂತ ಡಿ ವಿ ಜಿ ಅವರು ಹೇಳಾರಂದ್ರೆ, ಸಹನೆ ಸಮರಸ ಭಾವ ಅಂತ ಪರೀಕ್ಷೆಗಳು. ಸಹನೆ ಬೇಕು. ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರೇ ಒಂದು ಕಗ್ಗದೊಳಗೆ ಹೇಳ್ತಾರೆ. ಹಾಗಾಗಿ ಸಹನೆ ಬಹಳ ಮುಖ್ಯ, ತಾಳ್ಮೆ ಬಹಳ ಮುಖ್ಯ. ಎಲ್ಲವುದು ಇನ್ಸ್ಟಂಟ್ ಆಗಿ ಈಗಿಂದ ಈಗೇ ಬರ್ಬೇಕು ಅಂತಂದ ಹೇಳಿ ನಾವು ಅಪೇಕ್ಷೆ ಪಡ್ಲಿಕ್ಕೆ ಆಗಿಲ್ರಿ. ಅದು ಇನ್ಸ್ಟಂಟ್ ಗ್ರಾಸರಿ ಡೆಲಿವರಿ ಅಲ್ಲ. ಈಗಿಂದ ಈಗ ಬುಕ್ ಮಾಡಿದ ತಕ್ಷಣ, ಯಾವುದೋ ಒಂದು ಅಪ್ಲಿಕೇಶನ್ ಬುಕ್ ಮಾಡಿದ ತಕ್ಷಣ ಏನೋ ಸಾಮಾನುಗಳು ಬರ್ತಾವಲ್ರಿ ನಮಗೆ ಈಗ. ಹಂಗೆ ಯಾವುದೋ 10 ನಿಮಿಷಕ್ಕೆ 15 ನಿಮಿಷಕ್ಕೆ ಬರುವಂತಹ ವಿಷಯ ಅಲ್ಲ. ಜೀವನ ಅಂತಂದ್ರ ಬಹಳ ಎಷ್ಟೋ ವರ್ಷಗಳ ಕಾಲ ಕಷ್ಟಪಟ್ಟು ಸಾಧನೆ ಮಾಡಿರ್ತಾರ್ರಿ, ಯಾರೇ ಸಾಧನೆ ಮಾಡಿರೋರು. ಹಂಗಾಗಿ ಸಹನೆ ಬೇಕು. ಆಮೇಲೆ ಸಮರಸ ಭಾವ, ಎಲ್ಲದನ್ನು ಸಮಬುದ್ಧಿಯಿಂದ ಸ್ವೀಕರಿಸುವಂತಹ, ಸಮಚಿತ್ತ ಸಮಭಾವದೊಳಗ ಎಲ್ಲದನ್ನೂ ಒಂದು ಸಮಾನ ರೀತಿಯಲ್ಲಿ ಅಥವಾ ಸಮಾಧಾನದಿಂದ ನೋಡುವಂತಹ ಮನಸ್ಸು ಬೇಕು ಅಂತ ಡಿ ವಿ ಜಿ ಅವ್ರು ಹೇಳ್ತಾರ್ರಿ. ಡಿ ವಿ ಜಿ ಅವರು ಯಾವುದೇ ಕಗ್ಗಗಳನ್ನು ತಗೊಳ್ರಿ, ಅಥವಾ ಡಿ ವಿ ಜಿ ಅವರ ಬಾಳಿಗೊಂದು ನಂಬಿಕೆ ಪುಸ್ತಕ ತಗೊಂಡ್ರೂ ಸಹಿತ ಅವರು ಸಮರಸ ಭಾವದ ಬಗ್ಗೆ, ಅಥವಾ ಎಲ್ಲದನ್ನೂ ಸಮಭಾವದೊಳಗೆ ಒಂದು ಬ್ಯಾಲೆನ್ಸ್ಡ್ ದೃಷ್ಟಿ ಒಳಗ ನೋಡೋದನ್ನ, ಯಾವುದೇ ಒಂದು ಕಡೆಗೆ ನಾವು ಹೋಗ್ಲಾರ್ದಂಗ ಎಲ್ಲದರ ಒಂದು ವಿಷಯಕ್ಕ 2 ಮುಖಗಳಿರ್ತಾವಂತ್ರಿ. ಆ 2 ಮುಖಗಳನ್ನು ಪೂರ್ತಿಯಾಗಿ ಪರಿಶೀಲಿಸಿ ನೋಡಿ ಒಂದು ಸಮಾಧಾನದಿಂದ ಒಂದು ಉಪಾಯವನ್ನ ಅಥವಾ ಸಮಾಧಾನದಿಂದ ಒಂದು ಪರಿಹಾರವನ್ನು ಕಂಡುಕೊಳ್ಳೋದ್ರ ಬಗ್ಗೆನೇ ಡಿ ವಿ ಜಿ ಅವ್ರು ಹೇಳ್ತಾರೆ, ಹೊರತಾಗಿ ಯಾವುದೋ ಒಂದಕ್ಕೆ ನೀವು ಅಂಟ್ಕೊಂಡ್ಬಿಡ್ರಿ ಅಂತ ಡಿ ವಿ ಜಿ ಅವ್ರು ಹೇಳಂಗಿಲ್ಲ. ಆ ರೀತಿ ಸಮರಸ ಭಾವ ಮತ್ತೆ ಅಂತಃಪರೀಕ್ಷೆಗಳು. ನೋಡ್ರಿ, ಅಂತಃಪರೀಕ್ಷೆಗಳು ಅಂತಂದ್ರೆ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡ್ಕೋತಾ ಇರ್ಬೇಕಂತ್ರಿ. ಯಾವಾಗಿದ್ರು ನಾ ಮಾಡಿದ್ ಸರಿನಾ ಅಥವಾ ತಪ್ಪನಾ, ಏನಾದ್ರೂ ಯಾರಿಗಾದ್ರೂ ಮನಸ್ಸು ನೋಯಿಸಿನ, ಅಥವಾ ನಾನು ಈ ರೀತಿಯಾಗಿ ನಡ್ಕೊಂಡಿದ್ದಕ್ಕೆ ಯಾರಿಗಾದ್ರೂ ಏನೋ ತೊಂದರೆ ಆತ, ತ್ರಾಸ ಆತ, ಅಥವಾ ಮುಂದೆ ಇದೇ ರೀತಿ ಏನಾದ್ರೂ ಒಂದು ಪರೀಕ್ಷೆ ಬಂದ್ರ ನಾನು ಯಾವ ರೀತಿ ನಾನು ಇದನ್ನ ಎದುರಿಸ್ಬೇಕು, ಅಥವಾ ಹಿಂದೆ ನಾನು ಏನ್ ಮಾಡಿದ್ದೆ, ಅದಕ್ಕಿಂತ ಇನ್ನೂ ಚಲೋತ್ನಾಗ ನಾನು ಹೆಂಗ್ ಜೀವನ ಮಾಡ್ಬೋದು ಅಂತ ಪರೀಕ್ಷೆಗಳು. ನಮ್ಮನ್ನ ನಾವೇ ಆತ್ಮಾವಲೋಕನ ಮಾಡ್ಕೋತಾ ಇರ್ಬೇಕು. ನಮ್ಮನ್ನ ನಾವೇ ಪ್ರಶ್ನೆ ಕೇಳ್ಕೋತಾ ಇರ್ಬೇಕು. ಇಲ್ಲಿ ಯಾರು ನಮ್ಮನ್ನ ಬಂದ್ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ನಾವೇ
ಮನಸ್ಸಿನಾಗೆ ಸ್ವತಃ ಪ್ರಶ್ನೆ ಹಾಕೊಂಡು ನಮ್ಮನ್ನು ನಾವು ತಿದ್ದುಕೊಳ್ಳುವಂತಹ ಪ್ರಯತ್ನ ನಿರಂತರವಾಗಿ ನಡೆದಿರಬೇಕು ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಆಮೇಲೆ ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ, ಇದೇ ಮನಸ್ಸಿಗೆ ಹಿತ, ಇದು ಆತ್ಮಕ್ಕೆ ಹಿತ ಕೊಡೋದು ಯಾವುದು ಅಂದ್ರೆ ಜೀವನದ ಭಾರವನ್ನ ಕಮ್ಮಿ ಮಾಡಿ ಅಥವಾ ಜೀವನದ ಕಷ್ಟ ಕೋಟಲೆಗಳನ್ನ ಕಮ್ಮಿ ಮಾಡಿ, ಜೀವನದ ತ್ರಾಸಗಳೆಲ್ಲ ಏನೇನವೋ ಅದನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ನೆಮ್ಮದಿಯನ್ನ ತಂದು ಆತ್ಮದ ಹಿತವನ್ನ ಯಾವುದು ಕಾಪಾಡ್ತಾವ ಅಂತಂದ್ರೆ ಸಹನೆ, ಸಮರಸ ಭಾವ ಮತ್ತೆ ಆತ್ಮಾವಲೋಕನ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಈ ಕಗ್ಗದ ಬಗ್ಗೆ ಇನ್ನೂ ಬೇರೆ ದೃಷ್ಟಿಕೋನಗಳು ನಿಮಗಿದ್ದಲ್ಲಿ ಅಥವಾ ಈ ಕಗ್ಗವನ್ನು ಇನ್ನೂ ಬೇರೆ ರೀತಿ ಒಳಗೆ ಅರ್ಥೈಸ್ಬೋದು ಅಂತ ನಿಮ್ಗೆ ಅನಿಸಿದಲ್ಲಿ ದಯವಿಟ್ಟು ಅದನ್ನು ತಿಳಿಸ್ರಿ ಅಂತ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.